ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ 365 ದೀಪ ಹಚ್ಚೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ದಿನ ಹಚ್ಚಬೇಕು, ಎಲ್ಲಿ ಹಚ್ಚಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಈ ಅಡಿಕೆ ಪ್ಲೇಟ್, ಈ ಥರ ಅಡಿಕೆ ಪ್ಲೇಟ್ ಒಂದು ಸಿಗುತ್ತೆ, 10 ರೂಪಾಯಿ ಅಷ್ಟೇ. ಇದು ಚಿಕ್ಕದು ಬರುತ್ತೆ, ಚಿಕ್ಕದು ಯಾಕಂದರೆ ದೀಪ ಇಡೋದಕ್ಕಾಗಲ್ಲ. ಸೊ ಹಾಗಾಗಿ ನೀವು ಸ್ವಲ್ಪ ದೊಡ್ಡದು ತೊಗೊಂಡು ಪ್ಲೇಟ್ಗೆ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ನೋಡಿ, ಈ ಕಡೆ ಒಂದು 5-6 ಕಡೆಗೆ ಒಂದು ಅರ್ಶಿನ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸೆಂಟ್ರಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಹಾಗೆ ಅಕ್ಕಿ ತೊಗೊಂಡು ಅಕ್ಕಿ ಏನಪ್ಪ ಅಂತಂದರೆ, ಈಗ ನಾವು ಒಂದು ಸೇರು ತೊಗೊಂಡು, ಸೇರಲ್ಲಿ 3 ಸೇರು, 5 ಸೇರು, 9 ಇರೋ ಥರ ಹಾಕ್ಬೋದು. ನಾನು ಇಲ್ಲಿ 3 ಸೇರು ತೊಗೊಳೋದ್ರಿಂದ ಒಂದು ಅಳತೆ ತೊಗೊಳ್ಳಿ. ಯಾವುದಾದ್ರು ಒಂದು ಗ್ಲಾಸು, ಒಂದು ಬೋಲು, ಒಂದು ಅಳತೆ ತೊಗೊಂಡು 3 ಇಲ್ಲಾಂದರೆ 5 ಆ ಥರ ಅಳತೆಯಲ್ಲಿ ಹಾಕ್ಕೊಳ್ಳಿ. ನಾನು ಇಲ್ಲಿ 3 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ತಟ್ಟೆಗೆ ಅರಳಿಸ್ಕೊತಾ ಇದ್ದೀನಿ. ಎಲ್ಲ ನೀಟಾಗೆ ಇದು ಮಾಡ್ಕೊತ, ಯಾಕಂದರೆ ದೀಪ ಕುತ್ಕೋಬೇಕಲ್ಲ ಗ್ರಿಪ್ಪಾಗಿ. ಸೊ ಹಾಗಾಗಿ ನೀಟಾಗೆ ಇದು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಮೇಲೆ ಓಮ್ ಅಂತ ಬರ್ಕೊತಾ ಇದ್ದೀನಿ. ಓಮ್ ಬರ್ದಾದ್ಮೇಲೆ ಇದಕ್ಕೆ ಅರ್ಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅಕ್ಷತೆ ಮಾಡಿ ಇಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ದೀಪಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಥರ ಒಂದು ಮಣ್ಣು ದೀಪ ತೊಗೋಬೇಕು. ಮಣ್ಣು ದೀಪ ಸ್ವಲ್ಪ ಅಗಲ ತೊಗೋಬೇಕಂದ್ರೆ 365 ಬತ್ತಿ ಹಿಡಿಬೇಕಲ್ಲ. ಸೊ ಹಾಗಾಗಿ ಒಂದು 1/4 ಲೀಟ್ರ್ ಎಣ್ಣೆ ಹಿಡಿಯೋಷ್ಟು ತೊಗೊಳ್ಳಿ. ಅದಕ್ಕೆ ಒಂದು ಅರ್ಶಿನ ಕುಂಕುಮ ಸುತ್ತು ಅರ್ಶಿನ ಕುಂಕುಮ ಇಟ್ಕೊಳ್ಳೋಣ. ಅರ್ಶಿನ ಕುಂಕುಮ ಇಟ್ಕೊಂಡು ಈಗ ಅಕ್ಕಿ ಅದೆಲ್ಲ ಇದು ಮಾಡ್ಕೊಂಡಿದ್ವಲ್ಲ ಅದ್ರಲ್ಲಿ ಇಟ್ಕೊಂಡು ನೆಕ್ಸ್ಟು ಎಲೆ ಅಡಿಕೆ ಇಟ್ಕೊಂಡು ಆದಮೇಲೆ ಅದಕ್ಕೆ ಗಂಗೆ ಅಂಗಡಿಯಲ್ಲಿ ಅಲ್ಲಿ ಸಿಗುತ್ತೆ 365 ಬತ್ತಿ ಕೊಡಿ ಅಂತಂದರೆ ಕೊಡ್ತಾರೆ. ಸೊ ಅಲ್ಲಿ ತೊಗೊಂಡು ಅದನ್ನು ಇಟ್ಕೊಂಡು ಈಗ ಎಣ್ಣೆ ಹಾಕೋದ್ರೆ ಸ್ವಲ್ಪ ನೆನೆಯುತ್ತಲ್ಲ. ಸೊ ನೀಟಾಗಿ ನೆನೆದ್ರೆ ದೀಪ ಜಾಸ್ತಿ ಹೊತ್ತು ಉರಿಯುತ್ತೆ. ಹಾಗಾಗಿ ಎಣ್ಣೆ ಹಾಕ್ಕೊಂಡು ನೆನೆಗಿಟ್ಟು ನೆಕ್ಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಅದೇ ಇದು ಎಣ್ಣೆ ಬದಲು ನೀವು ತುಪ್ಪ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಎಳ್ಳೆಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು. ಈ ಮೂರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಈ ದೀಪ ಕಾರ್ತಿಕ ಮಾಸ ಸೋಮವಾರಗಳಲ್ಲಿ ಕೂಡ ಹಚ್ಬೋದು. 4 ವಾರ ಸೋಮವಾರ ಹಚ್ಚೋದ್ರಿಂದನೂ ಕೂಡ ತುಂಬ ಒಳ್ಳೆಯದು. ಹಾಗೆ ಸೋಮವಾರ ಟೈಮಲ್ಲಿ ಹಚ್ಚೋಕ್ಕಾಗಲ್ಲ ಅಂತೇಳೋರು ಈ ಕಾರ್ತಿಕ ಮಾಸದ ಮಂತಲ್ಲಿ ಕಾರ್ತಿಕ ಹುಣ್ಣಿಮೆ ಅಂತ ಬರುತ್ತೆ. ಆವಾಗ ನಾವು ಇದು 365 ಬತ್ತಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಒಂದು ವರ್ಷ ಪೂರ್ತಿ ನಾವು ದೀಪ ಹಚ್ಚಿ ಆರಾಧನೆ ಮಾಡೋಷ್ಟು ಪುಣ್ಯ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಈಗ ವಿಶೇಷವಾಗಿ 365 ದೀಪ ಹುಣ್ಣಿಮೆ ದಿನ ಹಚ್ಚುತ್ತಾರೆ. ಈಗ ಆಯ್ತೆಲ್ಲ ರೆಡಿ ಮಾಡ್ಕೊಂಡು ಹಾಗೆ ಇದು ದಕ್ಷಿಣೆ ಇಟ್ಕೋಬೇಕು. 11 ರೂಪಾಯಿ ನಿಮ್ಗೆ ಎಷ್ಟು ಶಕ್ತಿ ಇರುತ್ತೋ ಹಾಗೆ ಇಟ್ಕೊಂಡು ಹಾಗೆ ಹೂಗಳಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ದೀಪನ ತುಳಸಿ ಮುಂದೆ ಇಟ್ಟು ಕೂಡ ನಾವು ಮಾಡ್ಬೋದು. ದೇವಸ್ಥಾನದಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅಂತಂದರೆ ಹಾಗೆ ಮನೆ ಒಳಗಡೆ ಬೇಡ, ತುಳಸಿ ಮುಂದೆ ಇಟ್ಟು ನೀವು ಕೂಡ ಮಾಡ್ಬೋದು. ಹಾಗೆ ಇಲ್ಲಾಂದರೆ ಶಿವನ ದೇವಸ್ಥಾನ ಮಾಡೋದ್ರಿಂದ ತುಂಬ ಶ್ರೇಷ್ಠ, ಹಾಗೆ ತುಂಬ ಒಳ್ಳೆಯದು. ಹಾಗೆ ನಾವು ಇಟ್ಕೊಳ್ಳೋ ಜಾಗದಲ್ಲಿ ಫಸ್ಟ್ ತೊಳ್ಕೊಂಡು ರಂಗೋಲಿ ಬಿಟ್ಕೋಬೇಕು. ರಂಗೋಲಿ ಬಿಟ್ಕೊಂಡು ನಾವು ಅದ್ರ ಮೇಲೆ ಆ ದೀಪ ಏನು ಮಾಡಿರ್ತೀವಿ ಅದನ್ನ ಇಟ್ಕೊಂಡು ನಾವು ಇದು ಮಾಡ್ಕೋಬೇಕು. ಸೊ ಹಾಗಾಗಿ ತೊಳ್ಕೊಂಡು ರಂಗೋಲಿ ಬಿಟ್ಕೊತಾ ಇದ್ದೀನಿ. ರಂಗೋಲಿ ಬಿಟ್ಕೊಂಡು ನೋಡಿ ಇದೆಲ್ಲ ರೆಡಿ ಆಯಿತು. ಇಟ್ಕೊಂಡು ಹಾಗೆ ಒಂದು ತೆಂಗಿನಕಾಯಿ ಅಲಂಕಾರ ಎಲ್ಲ ಮಾಡ್ಕೊಂಡು ಒಂದು ತೆಂಗಿನಕಾಯಿ ತೊಗೋಬೇಕು. ಒಂದು ತೆಂಗಿನಕಾಯಿ ಅಂತಂದರೆ ನೈವೇದ್ಯಕ್ಕೆ ಅಂತೇಳಿ ಒಂದು ತೆಂಗಿನಕಾಯಿ ತೊಗೋಬೇಕು. ಅದನ್ನು ಕೂಡ ಹೊಡೆದು ಇಟ್ಕೊತಾ ಇದ್ದೀನಿ. ಹಾಗೆ ಬೆಲ್ಲದ ಚಿಟ್ಟು ಮಾಡೋ ಪದ್ಧತಿ ಇದ್ದರೆ ನೀವು ಇಟ್ಟು ಕೂಡ ಮಾಡ್ಬೋದು. ಎಲ್ಲ ರೆಡಿ ಆದಮೇಲೆ ಗಂಧದ ಕಡ್ಡಿಯಿಂದ ದೀಪ ಹಚ್ಕೋಬೋದು. ಯಾವುದೇ ಕಾರಣಕ್ಕೂ ಬೆಂಕಿಪಟ್ಟಣದಿಂದ ನಾವು ದೀಪ ಹಚ್ಬಾರ್ದು. ಸೊ ಹಾಗಾಗಿ ಗಂಧದ ಕಡ್ಡಿ ತೊಗೊಂಡು ಗಂಧದ ಕಡ್ಡಿಯಿಂದ ನಾವು ದೀಪನ ಹಚ್ಕೊಂಡು ಅಲ್ಲಿಟ್ಟಿರೋ ಜಾಗದಲ್ಲಿ ನಾವು ಪೂಜೆನ ಮಾಡ್ಕೋಬೇಕು. ಪೂಜೆ ಮಾಡಿ ಏನಾದರೂ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದನ್ನ ಕೆಲಸ ಆಗಬೇಕು, ಕಾರ್ಯ ಆಗಬೇಕು, ಹಾಗೆ ನಮಗೇನೋ ಸ್ವಲ್ಪ ತೊಂದರೆ ಇದೆ ಅನ್ನೋದನ್ನು ನೀವು ಅಲ್ಲಿ ಕೇಳಿಕೊಂಡು ನೀವು ಅಲ್ಲಿ ನಾವು ಪೂಜೆ ಮಾಡ್ಕೊಬೇಕು. ಸ್ವಲ್ಪ ಬೇಗ ಅಂಟ್ಲಿ ಆಗಲಿ. ನಾನು ಸ್ವಲ್ಪ ಕರ್ಪೂರ ಇಟ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಕರ್ಪೂರ ಇಟ್ಕೊಂಡು ನಾನು ಅಂಟಿಸ್ಕೊತಾ ಇದ್ದೀನಿ. ಹಾಗೆ ಅಂಟಿಸ್ಕೊಂಡು ಈಗ ಗಂಧದ ಕಡ್ಡಿಯಿಂದ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗೆ ಪೂಜೆ ಆದಮೇಲೆ ಇದನ್ನು ಅರ್ಲಿ ಮಾರ್ನಿಂಗು 5:30 6 ಗಂಟೆ ಒಳಗಡೆ ನೀವು ಪೂಜೆ ಮಾಡಿ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ನೀವು ಸಂಜೆ ಸೂರ್ಯಾಸ್ತ ಆಗೋ ಟೈಮಲ್ಲಿ ನೀವು ಮಾಡೋದ್ರಿಂದ ತುಂಬ ಒಳ್ಳೆಯದು. ನಾನಿಲ್ಲಿ ಸಂಜೆ ಮಾಡ್ಕೊತಾ ಇದ್ದೀನಿ. ಹಾಗೆ ಮಾಡಿಕೊಂಡು ಅಲ್ಲೇ ಶಿವನ ದೇವಸ್ಥಾನದಲ್ಲಿ ಆರತಿ ಮಾಡ್ಕೊತಾ ಇದ್ದೀನಿ. ನಾನು ಆರತಿ ಮಾಡಿ ಹೊರಗಡೆ ಬಂದಿಟ್ಟು ಇದೆಲ್ಲ ಆರತಿ ಆದಮೇಲೆ ಹೊರಗಡೆ ಬಂದಿಟ್ಟು ಅದನ್ನು ನಾವೇನೂ ಕೂಡ ಮನೆಗೆ ತೊಗೊಂಡು ಹೋಗ್ಬಾರ್ದು. ಸೊ ಅಲ್ಲೇ ಬಿಡಬೇಕು. ಸೊ ಹಾಗಾಗಿ ಅದಕ್ಕೆ ಅಡಿಕೆ ತಟ್ಟೆ ಇಡೋದು, ಅಲ್ಲೇ ಹೊರಗಡೆ ಇಟ್ಟು ನಾವು ವಾಪಸ್ ಹೋಗೋದು. ಹಾಗೆ ನಿಮ್ಗೇನಾದರೂ ಬೇಕು ನೀವೇನಾದರೂ ನೈವೇದ್ಯಕ್ಕೆ ಇಟ್ಟಿರ್ತೀರಲ್ಲ, ಒಂದು ತೆಂಗಿನ ಚಿಪ್ಪೆಯಲ್ಲಿ ಒಂದು ಅರ್ಧ ಚಿಪ್ಪನ್ನ ನೀವು ಪ್ರಸಾದ ರೀತಿಯಲ್ಲಿ ತೊಗೊಂಡೋಗಿ ಮನೇಲಿ ಏನಾದರೂ ಸಿಹಿ ಏನಾದರೂ ಮಾಡಿ ನೀವು ಸೇವನೆ ಮಾಡ್ಬೋದು. ನೀವು ಮನೇಲಿ ಮಾಡಿದರೆ
ಹಾಗೆ 365 ದೀಪದ ಬತ್ತಿ ಇರುತ್ತಲ್ಲ ಅದೆಲ್ಲ ಹುರಿದು ಕಪ್ಪಗಾಗುತ್ತಲ್ಲ ಅದೆಲ್ಲ ಆದಮೇಲೆ ಅದನ್ನ ಎತ್ತಿ ನೀವು ಗಿಡಕ್ಕೆ ಹಾಕೋಬೋದು. ಅದನ್ನು ತುಳಿಯೋ ಜಾಗಕ್ಕೆ ಹಾಕ್ಬಾರ್ದು. ಹಾಗೆ ರಂಗೋಲಿ ಬಿಟ್ಟಿರ್ತೀವಲ್ಲ ಅಲ್ಲೂ ಕೂಡ ಅಷ್ಟೇ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದನ್ನು ಆ ಪುಡಿನ ಗಿಡಕ್ಕೆ ಹಾಕ್ಕೋಬೇಕು. ಇದಾಗಿತ್ತು ಇವತ್ತಿಂದ ವ್ಲಾಗು. ಇದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.